ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೇಷನ್ ಕಾರ್ಡ್ ಇರೋಂಥವ್ರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಇನ್ನು ಮುಂದೆ ನೀವು ಪ್ರತಿ ತಿಂಗಳು ರೇಷನ್ ತಗೋತಿರಲ್ಲ, ಅಕ್ಕಿ ಜೊತೆ 1,000 ಹಣನ ಸಂಪೂರ್ಣವಾಗಿ ಉಚಿತವಾಗಿ ಕೊಡ್ತಾರೆ. ಹೊಸ ವರ್ಷಕ್ಕೆ ನಮ್ಮ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಆದೇಶನ ಹೊರಡಿಸಿದೆ. ಹಾಗಿದ್ರೆ ಇದು ಯಾವ ಯೋಜನೆ? ಈ ಯೋಜನೆ ಹೆಸರೇನು? ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾ, ಆಫ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾ, ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಫುಡ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕಾ ಅಥವಾ ಬೇರೆ ಏನಾದರೂ ಪ್ರೋಸೆಸ್ ಇದೆಯಾ? ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಷಯ ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಮುಂದೆ ನಾನೇನೇ ವಿಡಿಯೋ ಹಾಕಿದ್ರು ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ಇನ್ನು ಕರ್ನಾಟಕ ಸರ್ಕಾರದಲ್ಲಿ 5 ಗ್ಯಾರಂಟಿ ಯೋಜನೆಗಳಿದ್ದಾವೆ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಮಹಿಳೆಯರಿಗೆ 2,000 ರೂಪಾಯಿ ಹಣನ ಕೊಡ್ತಿದ್ದಾರೆ. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 5 ಕೆಜಿ ಅಕ್ಕಿ ಬದಲಿಗೆ ಒಬ್ಬರಿಗೆ 170 ರೂಪಾಯಿ ಅಂತ ಹಣ ಕೂಡ ಕೊಡ್ತಾ ಇದ್ದಾರೆ. ಸೊ ಅದನ್ನ ಬಿಟ್ಟು ಈಗ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಒಂದು ಹೊಸ ಆದೇಶನ ಹೊರಡಿಸಿದೆ. ಈ ಆದೇಶದ ಪ್ರಕಾರ ರೇಷನ್ ಕಾರ್ಡ್ ಇರುವಂತಹ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಕೂಡ ಅಕ್ಕಿ ಜೊತೆ 5 ಕೆಜಿ ಅಕ್ಕಿ ಕೊಡ್ತಿದಾರಲ್ಲ, ಆ 5 ಕೆಜಿ ಅಕ್ಕಿ ಜೊತೆ 1,000 ರೂಪಾಯಿ ಹಣ ಕೂಡ ಕೊಡ್ತೀವಿ ಅಂತ ಹೊಸ ವರ್ಷದ ಟೈಮಲ್ಲಿ ಘೋಷಣೆನ ಮಾಡಿದ್ದಾರೆ. ಹಾಗೆ ಇದಕ್ಕೆ ಒಂದಷ್ಟು ಕಂಡೀಷನ್ಸ್ಗಳನ್ನ ಹಾಕಿದ್ದಾರೆ. ಮತ್ತು BPL ರೇಷನ್ ಕಾರ್ಡ್ ಇರೋದಕ್ಕೆ ಮೊದಲು ಒಂದಷ್ಟು ಕಂಡೀಷನ್ಸ್ ಏನಿತ್ತು ಅದು ಸ್ವಲ್ಪ ಮಾರ್ಪಾಟ್ ಮಾಡಿದ್ದಾರೆ, ಅಂದರೆ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಏನಪ್ಪ ಅಂದರೆ ವಾರ್ಷಿಕ ಆದಾಯ ಮೊದಲು 1,20,000 ರೂಪಾಯಿ ಇತ್ತು. ಈಗ ನಗರ ಪ್ರದೇಶದಲ್ಲಿರುವಂಥವರಿಗೆ 3 ಲಕ್ಷಕ್ಕೆ ನಿಗದಿಪಡಿಸಿದ್ದಾರೆ. ನಿಮಗೆ BPL ರೇಷನ್ ಕಾರ್ಡ್ ಹೊಂದಬೇಕು ಅಂದರೆ 3 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರಬೇಕು. ಮತ್ತು ಗ್ರಾಮೀಣ ಪ್ರದೇಶದಲ್ಲಿರೋರಿಗೆ 2 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರಬೇಕು. ಹಂಗಿದ್ರೆ ನೀವು BPL ಕಾರ್ಡ್ನ ಹೊಂದಬಹುದು. ಇನ್ನು 4 ಚಕ್ರದ ವಾಹನ ಹೊಂದಿದರೆ ಅವರು BPL ಕಾರ್ಡ್ ಹೊಂದೋದಕ್ಕೆ ಎಲಿಜಿಬಲ್ ಅಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಜೊತೆಗೆ ನೀವು ನಗರದಲ್ಲಾದರೂ ಇರಲಿ ಅಥವಾ ಸಿಟಿಲಿ, ಹಳ್ಳಿಲಿ ಎಲ್ಲಿದ್ರೂ ಕೂಡ 100 ಚದರ ಮೀಟರ್ಗಿಂತ ಹೆಚ್ಚಿನ ವಿಸ್ತೀರ್ಣ ಉಳ್ಳ ಮನೆ ಅಥವಾ ಫ್ಲ್ಯಾಟ್ ಇತ್ತು ಅಂದರೆ ನಿಮಗೆ BPL ರೇಷನ್ ಕಾರ್ಡ್ ಹೊಂದೋದಕ್ಕೆ ಎಲಿಜಿಬಲ್ ಇರೋದಿಲ್ಲ. ಅಂದರೆ ಈ ಯೋಜನೆ ಮುಖಾಂತರ 1,000 ರೂಪಾಯಿ ಹಣ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ. ಇನ್ನು 2025ರಲ್ಲಿ ರೇಷನ್ ಕಾರ್ಡ್ ವಿಚಾರದಲ್ಲಿ ಹಲವಾರು ಬದಲಾವಣೆಗಳನ್ನ ನಮ್ಮ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಅದರಲ್ಲಿ ಒಂದು ಹೇಳಬೇಕಂದ್ರೆ ನಿಮಗೆ ಇನ್ನು ಮುಂದೆ ರೇಷನ್ ತಗೊಳ್ಳೋದಕ್ಕೆ ರೇಷನ್ ಕಾರ್ಡ್ ತೊಗೊಂಡು ಹೋಗಲೇಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಮೇರಾ ರೇಷನ್ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಆದರೆ ಸಾಕು, ಅದರಲ್ಲೇ ನೀವು ರೇಷನ್ನ ತಗೋಬಹುದು. ಅದೇ ರೀತಿಯಾಗಿ 1,000 ರೂಪಾಯಿ ಹಣ ಕೊಡೋ ಯೋಜನೆಗೆ ಏನು ಕಾರಣ, ಏನಕ್ಕೆ ಈ ಯೋಜನೆನ ಜಾರಿಗೆ ತರ್ತಾ ಇದ್ದಾರೆ ಅಂದರೆ ಕೇಂದ್ರ ಸರ್ಕಾರ ಮುಖ್ಯವಾಗಿ ಯಾರು ಅನುಕೂಲಸ್ಥರು ಅಲ್ಲದೆ ಇರ್ತಾರೋ ಅಂತಹ ಮಧ್ಯಮ ವರ್ಗದ ಬಡ ಕುಟುಂಬಗಳಿಗೆ ಆಹಾರ ಒದಗಿಸುವಂತಹ ಆಹಾರ ಭದ್ರತೆಯನ್ನು ಖಚಿತಪಡಿಸ್ಕೊಳ್ಳೋದಕ್ಕೋಸ್ಕರ ಈ ರೇಷನ್ ವ್ಯವಸ್ಥೆಯನ್ನು ಜಾರಿಗೆ ತರ್ತಾ ಇದ್ದಾರೆ. ಸೊ ಜನವರಿ 1ನೇ ತಾರೀಕಿಂದ ರೇಷನ್ ಅಕ್ಕಿ ಕೊಡೋದಲ್ದಿರೆ 1,000 ರೂಪಾಯಿ ಹಣ ಕೂಡ ಆರ್ಥಿಕ ನೆರವು, ಅಂದರೆ ಎಲ್ಲದಕ್ಕೂ ಕೂಡ ಮುಖ್ಯವಾಗಿ ಹಣ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ಆರ್ಥಿಕವಾಗಿ ಅವರು ಸಬಲೀಕರಣಗೊಳ್ಬೇಕು ಅಂತ ನಮ್ಮ ಕೇಂದ್ರ ಸರ್ಕಾರದವರು 1,000 ರೂಪಾಯಿ ಹಣನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದರಿಂದ ನಮ್ಮ ಭಾರತ ದೇಶದಲ್ಲಿ ಸುಮಾರು 800 ಮಿಲಿಯನ್ ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ಜನವರಿ 1ರಿಂದ 2025ರಲ್ಲಿ ಇದು ಜಾರಿಗೆ ಆದರೆ 2028ರಲ್ಲಿ ಅಂದರೆ 3 ವರ್ಷ 1,000 ರೂಪಾಯಿ ಹಣ ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಮುಖ್ಯವಾಗಿ ಯಾರು ರೇಷನ್ ಕಾರ್ಡ್ಗಳನ್ನ KYC ಮಾಡಿಸ್ಕೊಂಡಿರ್ತಾರೋ ಅಂಥವರಿಗೆ ಮೊದಲನೇದಾಗಿ ಆದ್ಯತೆನ ಕೊಡ್ತಾರಂತೆ. ನೀವೇನಾದರೂ KYC ಮಾಡಿಸ್ಕೊಂಡಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡು ಅಲ್ಲಿಗೆ ಹೋಲ್ಡ್ ಮಾಡ್ತಾರೆ, ನಿಮಗೆ ಅಮೌಂಟ್ ಸಿಗೋದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಇಲ್ಲಿವರೆಗೂ ಯಾರಾದರೂ KYC ಮಾಡಿಸ್ಕೊಂಡಿಲ್ಲ ಅಂದರೆ KYC ಮಾಡಿಸ್ಕೊಳ್ಳಿ. ಮತ್ತು ಈ ಯೋಜನೆ ಹೆಸರು ಏನು ಅಂತ ಕೇಳೋದಾದರೆ ಕೇಂದ್ರ ಸರ್ಕಾರ ಇದನ್ನು ಇನ್ನೂ ಅನುಷ್ಠಾನಕ್ಕೆ ತಂದಿಲ್ಲ, ಅಂದರೆ ಜಾರಿ ಮಾಡಿಲ್ಲ. 2025ರಿಂದ ಈ ರೀತಿಯಾಗಿ ಒಂದು ಹೊಸ ಯೋಜನೆ ನಾವು ಮಾಡ್ತೀವಿ ಅಂತ ಅಷ್ಟೇ ಹೇಳಿದ್ದಾರೆ. ಸೊ ಸದ್ಯಕ್ಕೆ ನಿಮಗೆ ಹಣ ಬರೋದ್ರ ಬಗ್ಗೆ ಆಗಲಿ, ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಹೇಗೆ, ಆಫ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾ, ಅದ್ರ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಸಿಕ್ಕಿಲ್ಲ. ಬಟ್ ಹೊಸ ವರ್ಷಕ್ಕೆ ಕೇಂದ್ರ ಸರ್ಕಾರದಿಂದ ಈ ರೀತಿಯಾಗಿ ಒಂದು ಯೋಜನೆ ಬರುತ್ತೆ ಅಂತ ಅಷ್ಟೇ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಇನ್ನು ಇನ್ನೊಂದು ವಿಚಾರ ಏನಪ್ಪ ಅಂದರೆ ಈ ಯೋಜನೆಯ ಲಾಭ ಪ್ರತಿ ತಿಂಗಳು 1,000 ರೂಪಾಯಿ ಎಲ್ಲರಿಗೂ ಸಿಗುತ್ತಾ ಅಂದರೆ ಆಲ್ಮೋಸ್ಟ್ BPL ರೇಷನ್ ಕಾರ್ಡ್ ಇರೋವಂಥವರಿಗೆ, ಅಂತ್ಯೋದಯ ರೇಷನ್ ಕಾರ್ಡ್ ಇರೋವಂಥವರಿಗೆ, AAY ಕಾರ್ಡ್ ಇರೋರಿಗೆ, PHH ಕಾರ್ಡ್ ಇರೋವಂಥವ್ರಿಗೆ ಸಿಗುತ್ತೆ. APL ಕಾರ್ಡ್ ಇರೋವಂಥವರಿಗೆ ಈ ಯೋಜನೆಯ ಲಾಭ ಸಿಗೋದಿಲ್ಲ ಅನ್ನೋ ಮಾಹಿತಿ ಕೂಡ ತಿಳಿಸಿದ್ದಾರೆ. ಸದ್ಯಕ್ಕೆ ಇದು ಸಿಕ್ಕಿರುವಂತಹ ಲೇಟೆಸ್ಟ್ ಇನ್ಫಾರ್ಮೇಷನ್ನು. ಕೇಂದ್ರ ಸರ್ಕಾರದಿಂದ 1,000 ರೂಪಾಯಿ ಅಕ್ಕಿ ಹಣ ಕೊಡುವಂಥದ್ದು. ನಮ್ಮ ರಾಜ್ಯ ಸರ್ಕಾರದಿಂದ ಬರೋ ಹಣ ಸಪ್ರೇಟು ಮತ್ತು ಕೇಂದ್ರ ಸರ್ಕಾರದಿಂದ ಬರುವಂತಹ ಹಣ ಸಪ್ರೇಟು. ಕೇಂದ್ರ ಸರ್ಕಾರದವರೇನೋ ಹೊಸ ವರ್ಷಕ್ಕೆ ಘೋಷಣೆ ಮಾಡಿದ್ದಾರೆ, ಘೋಷಣೆ ಮಾಡದಂತೆ ನಡ್ಕೊಳ್ಳಿ ಅನ್ನೋದು ನನ್ನ ಆಶಯ. ಯಾಕಂದರೆ ಈ ವಿಷಯ ಸಾಕಷ್ಟು ವಿಚಾರಗಳು ಇವಾಗ ಏನು ನಡೀತಾ ಇದೆ, 1,000 ರೂಪಾಯಿ ಹಣ ಕೊಡೋದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ವೈರಲ್ ಆದಮೇಲೆ ಅದು ಕೊಟ್ಟರೆ ಯೂಸ್ ಆಗುತ್ತೆ. ಇನ್ ಕೇಸ್ ಅವ್ರೇನಾದರೂ ಹಣ 1,000 ರೂಪಾಯಿ ಹಾಕಿಲ್ಲ ಅಂದರೆ ಅವ್ರ ಜೊತೆಗೆ ಯಾರ್ಯಾರು ಈ ವಿಡಿಯೋನ ಮಾಡಿರ್ತಾರೋ, ಯಾರ್ಯಾರು ಇನ್ಫಾರ್ಮೇಷನ್ನ ಶೇರ್ ಮಾಡಿರ್ತಾರೋ ಅಂಥವ್ರಿಗೂ ಕೂಡ ಒಂದು ಕೆಟ್ಟ ಹೆಸರಾಗುತ್ತೆ. ಹೇಳಿದ್ರು ಹಣ ಕೊಡಲಿಲ್ಲ, ಸುಮ್ಮನೆ ಸುಳ್ಳು ಇನ್ಫಾರ್ಮೇಷನ್ ಹೇಳ್ತಾರೆ ಅಂತ. ಸೊ ಸದ್ಯಕ್ಕೆ ನೋಡೋಣ, ಈ ಥರ ಹೇಳಿದರೆ ಕೇಂದ್ರ ಸರ್ಕಾರದವರು ಹಣ ಹಾಕ್ತಾರೋ ಬಿಡ್ತಾರೋ, ಯೋಜನೆ ಜಾರಿಗೆ ತರ್ತಾರೋ ಇಲ್ವೋ. ಇಷ್ಟೊಂದು ಯೋಜನೆಗಳು ಇದೇ ರೀತಿ ಹಳ್ಳ ಹಿಡ್ದಿದ್ದಾವೆ. ಇದೇನಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹಾಗೆ
ನನ್ನ ಚಾನಲ್ ಇವತ್ತೇ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು.